ನೀವು ಫ್ಯಾಮಿಲಿ ಹೆಡ್ ಅಂತ ತೋರಿಸಿದ್ರೆ 2,000 ಬರುತ್ತೆ. ಅವರೇ ಡಿಪಾರ್ಟ್ಮೆಂಟ್ ಅವರು ಇವತ್ತು ಮಾಡಿಕೊಟ್ಬಿಡ್ತಾರೆ. ಈ ಊರು 500 ಪಾಪ್ಯುಲೇಷನ್ ಇದೆ. ದಯವಿಟ್ಟು ನ್ಯಾಯಬೆಲೆ ಅವರು ರಿಕ್ವೆಸ್ಟ್ ಮಾಡಿ ಇಲ್ಲಿ ಕೊಡಕ್ಕೆ ಪಾಯಿಂಟ್ ಹಾಕ್ಸಿ. ತಹಸೀಲ್ದಾರ್ ಸರ್ ಇದೊಂದು ಆಗಲೇಬೇಕು. ಹಂಸ ಕೇಳಿದ್ದಾರೆ, ಹಂಸ ಆದಷ್ಟು ಬೇಗ ಹಾಕ್ಸ್ತೀನಿ, ಅಲ್ಲಿವರೆಗೂ ಬ್ಯಾರಿಕೇಡ್ ಇಡಿಸ್ತೀನಿ. ಈದ್ಗಾಗ ದಾರಿ ಕೇಳಿದ್ದೀರಾ, ಒಂದು 50-60 ಲಕ್ಷ ಬೇಕು. 1-2 ತಿಂಗಳಲ್ಲಿ ಬಂದು ಅದು ಗುದ್ಲಿ ಪೂಜೆ ಮಾಡ್ತೀನಿ. ನೆಕ್ಸ್ಟ್ ಗುದ್ಲಿ ಪೂಜೆಗೆ ಬಂದಾಗ ಅದು ಸೈಟ್ ಹಿಂಗಿಡಿಸಿ ಒಂದು 6 ತಿಂಗಳಲ್ಲಿ ಅಂಗನವಾಡಿ ಹಾಕ್ಕೊಡ್ತೀನಿ. ಊರಲ್ಲಿ ಚಿಕ್ಕ ಪುಟ್ಟ CC ರೋಡ್ಸ್ ಏನೆಲ್ಲ ಇದೆ ಅದೆಲ್ಲ ನಾನು ಕ್ಲಿಯರ್ ಮಾಡ್ತೀನಿ. ದಾದಾ ಎಲ್ರಿಗೂ ಸಲಾಮ್ ಅಲೈಕುಮ್ ದಾದಾ, ನಮಸ್ಕಾರ. ಈಗ ಹತ್ತತ್ರ 100 ಹಳ್ಳಿ ಆಯಿತು. ಒಂದು ಕಡೆಯಿಂದ ಬಂದೆ. ಲಾಸ್ಟ್ ಟೈಮ್ ಅದು ಮಳೆ ಬಂದ್ಬಿಡ್ತು, ಸ್ವಲ್ಪ ಕ್ಯಾನ್ಸಲ್ ಆಯಿತು. ಇವತ್ತೆಲ್ಲ ನಮ್ಮ EO ಸರ್ ಇವರು ಎಲ್ಲ 38 ಇಲಾಖೆಗಳ ಮುಖ್ಯಸ್ಥರು ಎಲ್ಲ ಬಂದಿದ್ದೀವಿ. ತಹಸೀಲ್ದಾರ್ ಸರು, EO ಸರು, ಸರ್ವೇಯರ್ ಸರ್ ಎಲ್ಲ ಬಂದಿದ್ದೀವಿ. ದಾದಾ ನಿಮ್ಗೇನು ಸಮಸ್ಯೆ ಇದ್ರು ಹೇಳಿದ್ರು ಇದು ಮಾಡ್ತೀವಿ. ದಾದಾ ಈ ಊರಿಗೆ ಅಮ್ಮ ಗೃಹಲಕ್ಷ್ಮಿ 2-2 ಸಾವಿರ ಬರ್ತಿದ್ಯಮ್ಮ? ಹಾಂ, ತಿಂಗಳಿಗೆ. ಅದು ಅಕ್ಕಿ ಆದಷ್ಟು ಬೇಗ ಆಗ್ತೀವಕ್ಕ. ಅದು 2 ಸ್ಟೇಟ್ ಜೊತೆ ಅಗ್ರಿಮೆಂಟ್ ಆಗಿದೆ. ಅದು ಅದ್ರ ಬದಲಿಗೆ 38 ರೂಪಾಯಿ kg ಲೆಕ್ಕದಲ್ಲೇನೋ ಕೊಡ್ತಾ ಇದ್ದೀವಿ. ಹಾಂ ದಾದಾ ಊರದ್ದು ಸಮಸ್ಯೆ ಹೇಳಿದ ಸರ್. ನಮ್ಮ ಊರಿಗೆ ಈದ್ಗಾಗೆ ಒಂದು ಸಿಮೆಂಟ್ ರಸ್ತೆ ಹಾಕ್ಸ್ಕೊಡ್ಬೇಕು. ಎಷ್ಟು ದೂರ ಇದೆ ದಾದಾ? 1 ಕಿಲೋಮೀಟರ್ ಇಲ್ಲಿಂದ. ಸರಿ ದಾದಾ, ಫೋಟೋ ಎಲ್ಲ ತೆಗೆದು ಕೊಟ್ಟಿದ್ದೀನಿ, ನಿಮ್ಮ ಆಫೀಸ್ಗೂ ಕೊಟ್ಟಿದ್ದೀನಿ ಸರ್. ಹಾಂ ಸಿಮೆಂಟ್ ರಸ್ತೆ ಆಯ್ತು ದಾದಾ. ಇದು ಪಾಣಿಯಲ್ಲಿ ಎಂಟ್ರಿ ಮಾಡ್ಕೊಳ್ಬೇಕು ಈದ್ಗಾ ಅಂತ. ನಮ್ಮ ಊರಿಗೆ ಈದ್ಗಾ ಅಂತ ಏನು ತಹಸೀಲ್ದಾರ್ ಸರ್ ಬಂದಿದ್ದಾರೆ ಸರ್. ಅಣ್ಣ ಇದು ಬನ್ನಿ ಜಯರಾಮ್ ಸರ್ ಕೂತ್ಕೊಳ್ಳಿ. ಅದೇ ಈಗ RTCಯಲ್ಲಿ ಈದ್ಗಾ ಅಂತ ಅದೇನು ಪ್ರೊಸೀಜರ್ ಏನು ಸರ್? ಹೌದಾ? ಗ್ರಾಂಟ್ ಆದರೆ ಅಥಾರಿಟಿ ಯಾರು? ಕೂತ್ಕೊಳ್ಳಿ ಜಯರಾಮ್ ಸರ್. ರಿಪೋರ್ಟ್ ಆಗಿದೆ ಇವ್ರದ್ದು ಆಗಿದೆ ರಿಪೋರ್ಟ್. ಈಗ ಏನು ನೆಕ್ಸ್ಟ್ ಸ್ಟೆಪ್ ಏನು ಸರ್? ಸರ್ ಅದೇ ಫಸ್ಟ್ ಗ್ರಾಂಟ್ ಆಗಬೇಕು. ಯಾರು ಮಾಡೋರು ಅದನ್ನ? DC ಅವರು. ಹೌದಾ? ಕೊಡಿ, ನಾನು DC ಅವ್ರಿಗೆ ಪತ್ರ. ಸರಿ, ಇದು ಏನಾಗಿದೆ ಅಂತ ಚೆಕ್ ಮಾಡ್ಕೋಬೇಕು ಸರ್ ಫಸ್ಟ್. ಅಲ್ಲ ನೀವು ಮಾಡಿದಿರಂತಲ್ಲ? ರಿಪೋರ್ಟ್ ಆಗಿದೆ, ಊರಿಂದು ಆಗಿದೆ ಸರ್. ದಾದಾ ನಾನು DC ಅವ್ರಿಗೆ ಇವತ್ತೇ ಅಡ್ರೆಸ್ ಮಾಡಿ. ದಾದಾ ನಿಮ್ಮ ನಂಬರ್ ಇದೆ ಅಲ್ಲ ದಾದಾ? ನಾಗರಾಜಣ್ಣ ಇದು DC ಸರ್ಗೆ ಒಂದು ಪತ್ರ ರೆಡಿ ಮಾಡಿ ಇದು ಮಾಡೋಣ. ನಾನು ಫೋನ್ ಮಾಡಿ ಅಪ್ಡೇಟ್ ಮಾಡ್ತೀನಿ ದಾದಾ. ದಾದಾ ಇದು 1 ಕಿಲೋಮೀಟರ್ ಬರುತ್ತಾ ಸರ್? ಎಸ್ಟಿಮೇಟ್ ಅವರು ಸರ್ ಇದು 1 ಕಿಲೋಮೀಟರ್ ರೋಡ್ಗೆ ಎಷ್ಟಾಗುತ್ತೆ? 60. ಎಷ್ಟು ಬಿಡು? 60 lakhs. ಹಾಂ ಎಲ್ಲಿದೆ ಸರ್? ಈದ್ಗಾ ಈದ್ಗಾ ಕಿಲೋಮೀಟರ್ ಏನಿಲ್ಲ, ಕಿಲೋಮೀಟರ್ ಕರೆಕ್ಟ್ 100 ಮೀಟರ್. 100 ಮೀಟರ್ ಸರ್. 100 ಮೀಟ್ರಾ? 100 ಮೀಟರ್ ಅಷ್ಟೇನಾ? ಎಷ್ಟು ಬರ್ಬೋದು ದಾದಾ? 300 ಮೀಟರ್. అవునా? మీటర్ అంతే కిలోమీటర్ ఇక్కడ కిలోమీటర్ ఉంది. ಅದು ನಕಾಶೆಲ್ ರೋಡ್ ಇದೆಯಾ ಸರ್? ಇನ್ನು ಅರ್ಧ ಎಷ್ಟು ದೂರ ಇದೆ ದಾದಾ? ಒಂದು ಆಯ್ತು ಬರ್ದಾದ, ನಾನು ಮಾಡಿಸ್ತೀನಿ ದಾದಾ. ಸರ್ ಇವ್ರು ಅನಿಲ್ ಸರ್ ಅಂತ ತಹಸೀಲ್ದಾರ್ ಸಾಹೇಬ್ರು, ಎಲ್ಲ ಊರಿನ ಹಿರಿಯ ಮುಖಂಡರು. ಇವ್ರು EO ಸರ್ ದಾದಾ, ಎಲ್ಲ ಆಫೀಸರ್ಸ್. ದಾದಾ ಇದು ನನಗೆ 2-3 ತಿಂಗಳೊಳಗೆ ಗುದ್ಲಿ ಪೂಜೆ ಮಾಡ್ಬಿಡ್ತೀನಿ. ನಮ್ಮ ಊರಲ್ಲಿ 500 ಜನ ಇದ್ದಾರೆ ಸರ್. ಎಲ್ಲ ಬಡವರು. ಅಲ್ಲಿ ನೋಡಿ, ಎಲ್ಲ ಓಡಾಡಕ್ ಆಗಲ್ಲ. ಬೊಂಬನಹಳ್ಳಿಯಲ್ಲಿ ಫುಡ್ ಕೊಡ್ತಾ ಇದ್ದಾರೆ, ಇಲ್ಲ ಅಂತೇನಿಲ್ಲ. ಅವ್ರೇನೋ ಇಲ್ಲಿ ಶಿಫ್ಟ್ ಮಾಡಿಕೊಟ್ರೆ 500 ಜನ ಹೋಗ್ಬಿಟ್ಟು ಬರೋಕ್ಕಾಗಲ್ಲ. ನೋಡಿ அந்த ಮುದುಕಿಗರು ಗಾಡಿಗಳಿರಲ್ಲ, ಅವ್ರಿಗೆ ಇಲ್ಲೇನೋ ಶಿಫ್ಟ್ ಮಾಡಿ ಕೊಟ್ರೆ ಅನುಕೂಲ. ಅವರೇ ಕೊಳ್ಳಿ. ನ್ಯಾಯಬೆಲೆ ಯಾರಿಗೆ ಬರುತ್ತೆ ಸರ್? ಸರ್ ಈಗ ಕೊಟ್ಟಿದ್ದೀನಿ ನಾನು. ಈ ಊರು 500 ಪಾಪ್ಯುಲೇಷನ್ ಇದೆ. ದಯವಿಟ್ಟು ನ್ಯಾಯಬೆಲೆ ಅವ್ರಿಗೆ ರಿಕ್ವೆಸ್ಟ್ ಮಾಡಿ ಇಲ್ಲಿ ಕೊಡಕ್ಕೆ ಪಾಯಿಂಟ್ ಹಾಕ್ಸಿ. ತಹಸೀಲ್ದಾರ್ ಸರ್ ಇದೊಂದು ಆಗಲೇಬೇಕು. ಯಾಕೆಂದ್ರೆ ಭಾಳ ವಯಸ್ಸಾಗಿರೋರು ಇದ್ದಾರೆ. ಓಡಾಡಕ್ಕಾಗಲ್ಲ ಸರ್. ಅವರು ಹೆಬ್ಬೆಟ್ ಕೊಟ್ರೇನೆ ಅದು ಬರ್ತಕ್ಕಂಥದ್ದು. ಇಲ್ಲ ಬೇರೆ ಯಾರೋ ತಗೊಂಡ್ಬರ್ತಾ ಇದ್ರೆ ಅವಾಗ ನಡಿ. ಸರ್ ಇನ್ನೊಂದಿಲ್ಲ, ಡ್ರಾಬ್ಯಾಕ್ ಏನಾಗುತ್ತೆ ಗೊತ್ತಾ ಸರ್? ಒಂದು ದಿನ ಕೆಲಸ ಕೂಲಿ ಬಿಟ್ಟು ಹೋಗ್ಬೇಕು. ಇದೊಂದು ಪಾಯಿಂಟ್ ಏನಾದರೂ ಕನ್ಸಿಡರ್ ಮಾಡಿ. ಹಾಂ ಸರ್ ಇದೊಂದು ಏನು ಗೊತ್ತಾ, ಊರಲ್ಲಿ ಎಲ್ಲ ಪಾಪ ಬಡವರಿರೋದು, ಪಾಪ ಅವರೆಲ್ಲ ಒಮ್ಮತವಾಗಿ ನಮ್ಮ ಕಷ್ಟ ಸುಖಕ್ಕೆ ನಿಂತಿದ್ದಾರೆ. ನಾವಿದು ಮಾಡ್ಕೊಡ್ಲೇಬೇಕು, ಇದೊಂದು ಆಗಬೇಕು ಸರ್. ಏನು ಮಾಡೋಣ? ಹಾಂ ಸರ್ ಇದು ಯಾವತ್ತಿಂದ ಮಾಡ್ತೀರಾ ಸರ್? ಇವತ್ತು DC ಸಾಹೇಬ್ರು ಕಳ್ಸಿಕೊಡ್ತೀವಿ. ನೀವು ಇಟ್ಕೊಳ್ಳಿ. ಇದು ನಾನು ಸಾಹೇಬ್ರಿಗೆ ಹೇಳ್ತೀನಿ. ಹಾಂ ಒಂದದ
ದಾದಾ ಇದು ಮುಂದಿನ ತಿಂಗಳಿಂದ ಅದು ಶಿಫ್ಟ್ ಮಾಡಿಸ್ತೀನಿ ದಾದಾ. ನಮಗೆ ದಾರಿ ಐತೆ ದಾರಿ ನಮಗೆ ಓಡಾಡೋಕ್ಕೆ ಕಷ್ಟ ಆಗ್ತದೆ ದೇರ್ಸಿ ಬೋಲೋ ಸರ್. ಒಂದು 10 ಜನಕ್ಕೆ ಅಲ್ಲಿ ಜಮೀನಿಂದ ದಾರಿ ಇಲ್ಲ, ಕಾಲುವೆ ಐತೆ ಪಕ್ಕದಾಗ. ಕಾಲುವೆ ಪಕ್ಕದಲ್ಲಿ ದಾರಿ ಮಾಡಿಕೊಟ್ರೆ ನಮ್ಗೆ ಅನುಕೂಲ ಆಗುತ್ತೆ ಸರ್. ಈಗ ಅದು ದಾರಿ ಯಾರ್ದಾದ್ರು ಪ್ರೈವೇಟ್ ಲ್ಯಾಂಡ್ ಏನು ದಾದಾ? ಏನಿಲ್ಲ ಸರ್, ರಾಜ್ ಕಾಲುವೆ ತರ ಇದೆ. ಈ ಕಡೆಯಿಂದ ಗುಡುಗೋಡಿ ಕಾಲುವೆ ಐತೆ ಅದು. ಅದೇನು ದಾದಾ ಇಂಗ್ಲಿಷ್ಕೊಟ್ರೆ ಸಾಕಾ? ಅಮ್ಮ ನಮಸ್ತೆ, ಬನ್ರಮ್ಮ, ಬನ್ನಿ ಬನ್ನಿ, ಒಂದೇ ಒಂದು ನಿಮಿಷ ಬಾಕ. ಪಿ ಡಿ ಒ ಸರ್, ಈಗ ಇಒ ಸರ್, ಸರ್ ತಹಸೀಲ್ದಾರ್ ಸರ್. ಅಮ್ಮ ಒಂದೇ ಅಮ್ಮ 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 ಕುತ್ಕೊ ಬನ್ನಿ ಬಾಮ್ಮ. ತಹಸೀಲ್ದಾರ್ ಸರ್, ಭಯ್ಯ ಸರ್, ಈಗ ಇವ್ರಿಗೆ ರಾಜ್ ಕಾಲುವೆ ಮೇಲೆ ಜಮೀನು ಒಂದು 10 ಜನಕ್ಕೆ ಜಾಗ JCB ಇಟ್ಟು ಒಂದು ಇಂಗಿಡಿಸ್ಕೊಟ್ರೆ ಅವ್ರಿಗೆ ಅನುಕೂಲ ಆಗುತ್ತೆ. ಇದೊಂದು ಜಮೀನ್ಗೆ ಉಳುಮೆ ಮಾಡೋದಕ್ಕೆ ಎಲ್ಲದಕ್ಕೂ ಕಷ್ಟ ಆಗ್ತಾ ಇದೆ. ದಾರಿ ಇಲ್ಲ, ಎಲ್ಲ ಮುಚ್ಚಾಬಿಟ್ಟಿದ್ದಾರೆ, ಎಲ್ಲ ಮುಚ್ಚಾಬಿಟ್ಟಿದ್ದಾರೆ ಸರ್. ಅದು ರಾಜಕಾಲುವೆ ಇಲ್ವಾ ಅಲ್ಲಿ? ಇದೆ ಸರ್. ಜಮೀನಲ್ಲಿ ಅಲ್ಲಿ ಪಕ್ಕದಲ್ಲಿ ದಾರಿ ಇಲ್ಲ, ಅರ್ಧಕ್ಕೆ ದಾರಿ ಐತೆ, ಅರ್ಧಕ್ಕೆ ದಾರಿ ಇಲ್ಲ. ನಮ್ಗೆ ಕೆಳಗಡೆ ಹೋಗೋದಕ್ಕೆ ಫುಲ್ ತೊಂದರೆ ಸರ್. ಹೌದಾ ಸರ್? ಯಾವಾಗ ಮಾಡಿಸ್ತೀರಾ ಇದು? ಅಮ್ಮ ಅಮ್ಮ ಬನ್ನಿ ಅಮ್ಮ. ಸರ್ ನಮಗೆ ಅಂಗನವಾಡಿಗೆ ತುಂಬಾ ತೊಂದರೆ ಆಗ್ತಿದೆ ಸರ್. ರೋಡ್ ಅಂಗನವಾಡಿ ಹೋಗ್ತಾ ಇಲ್ಲ ಸರ್. ಒಂದು ಹೌದಮ್ಮ ಸರ್. CDPO ಸರ್, ಸರ್ ಪಾಪ್ಯುಲೇಷನ್ 500 ಇದೆ, ಮತ್ತೆ ಯಾಕೆ ಅಂಗನವಾಡಿ ಕೇಂದ್ರ? ಸೈಟ್ ಇಲ್ವಾ ಸರ್? ಏನು ಮಾಡೋದು ಸರ್ ಈಗ? ಸೈಡ್ ಇದೆ, ಗ್ರಾಮದಲ್ಲಿ ಸೈಡ್ ಇದೆ ನೋಡಿ. ಗ್ರಾಮ ಠಾಣಲ್ಲಿ ಇದೆಯಂತಲ್ಲ ಸರ್? ಅಮ್ಮ ಇದು ಫಸ್ಟ್ ಆ ಜಾಗ ಸರ್ ಐಡೆಂಟಿಫೈ ಮಾಡಿ. ಹೌದಾ ಸರ್? ಇರಲಿ ದಾದಾ, ನನ್ನ ಈಗ ಇದು ರಸ್ತೆ ಈಗ ಒಂದು 20-25 ಲಕ್ಷ ಹಾಕಿ ಎಷ್ಟಾದ್ರೆ ಅಷ್ಟು ಮಾಡಿ ಮುಗಿಸ್ಬಿಡ್ತೀನಿ, ಮಾಡಿ ಮುಗಿಸ್ಬಿಡ್ತೀನಿ. ಆಯ್ತು, ಅದು ರಿಮೈನಿಂಗ್ 25-30 ಲಕ್ಷ ಇದೆಲ್ಲ ಈ ರೋಡ್ಗೆ ಹಾಕ್ಬಿಡಿ. ಮತ್ತೆ ಇನ್ನೊಂದು ನಮ್ದು ಆ ಲಿಸ್ಟಲ್ಲಿ ನೋಡಿ, ಈ ಊರಿಗೆ ನಾನು ಒಂದು 10 ಲಕ್ಷ 15 ಲಕ್ಷ ಹಾಕಿದ್ದೀನಿ. ಆ 23 ಕೋಟಿಯಲ್ಲಿ ನೋಡಿ, ನಾನು ಆಲ್ರೆಡಿ ನಿಮ್ಮ ಊರಿಗೆ 10-20 ಲಕ್ಷ ನಾನು ಮೊದಲೇ ಹಾಕ್ಕೊಂಡ್ಬಿಟ್ಟಿದ್ದೆ ದಾದಾ. ಅದು ನೋಡ್ತೀನಿ, ಅದ್ರ ಜೊತೆ ಇದು ಹಾಕ್ತೀನಿ ದಾದಾ. ಹಾಂ ದಾದಾ, ನಿಮ್ಗೆ ಏನು ಬೇಕು ಎಲ್ಲ ಮಾಡ್ಕೊಡ್ತೀನಿ. ಈಗ ಅದು ಅಮ್ಮ ಈಗ ಜಾಗ ಐಡೆಂಟಿಫೈ ಮಾಡಲಿ ಅಮ್ಮ. ಸರ್ ಇದೇನು ಪತ್ರ ಬರಿಬೋದಾ ಅಂಗನವಾಡಿಗೆ? ಸೈಡ್ ಇದೆ ಸರ್, ಸೈಡ್ ಇದೆ ಸರ್. ಅಮ್ಮ ಸೈಡು ಅಲಾಟ್ ಇಂಗಿಡಿಸ್ಬಿಟ್ರೆ ಬಿಲ್ಡಿಂಗ್ ರೆಡಿ ಇದೆ. ಕೊಡ್ತೀವಿ MLA ಸಾಹೇಬ್ರು ಅಮ್ಮ ನನಗೆ ಈಗ ಒಂದು 6 ತಿಂಗಳೊಳಗಡೆ ನಾನು ಕಟ್ಸ್ಕೊಟ್ಬಿಡ್ತೀನಮ್ಮ. ಒಂದು 6 ತಿಂಗಳು, ಯಾಕೆಂದರೆ ಈಗ ಸರ್ಕಾರಕ್ಕೆ ಬರೆದು ನಾನು 6 ತಿಂಗಳೊಳಗಡೆ ಅಂಗನವಾಡಿ ಇದು ಮಾಡ್ತೀನಿ. ಆ ಈದ್ಗಾಗೆ ರಸ್ತೆ ಅಂತೂ ಬೇಗ ಮಾಡಿಸ್ಕೊಡ್ತೀನಮ್ಮ. ಅದು ಅಲ್ವಾ ಸರ್? ಇದೊಂದು ರೆಡಿ ಮಾಡಿ ಸರ್. ADLR ಸರ್. ಸರ್ ಈಗ ಸರ್ವೆ ಮಾಡಿಸ್ಬಿಡೋದಾ? ಈಗ ಇದು ಯಾವಾಗ ಮಾಡ್ತೀರಾ? ಅಲ್ಲ ಈಗ ಇವ್ರ ಜೊತೆ ಕೋರ್ಡಿನೇಟ್ ಒಂದು ಡೇಟ್ ಹೇಳ್ಬಿಡಿ ಅವ್ರು ರೆಡಿ ಆಗಕ್ಕೆ. ಅಣ್ಣ ದಾದಾ, ಅವ್ರ ನಂಬರ್ ಕೊಡ್ತಾರೆ, ಒಂದು ವಾರದಲ್ಲಿ ಬರ್ತಾರೆ. ಅವ್ರು ಇವ್ರು ಕೋರ್ಡಿನೇಟ್ ಮಾಡ್ಕೊಂಡು ಅದೇನೇನಿದೆಯೋ ಕಾನೂನು ರೀತಿ ಮಾಡ್ಕೊಡ್ತಾರೆ. ಇದು ನಿಮ್ಮ RTC ಕೊಡಬೇಕು. RTC ಕೊಟ್ಟರೆ ನೀವು ಹೇಳ್ಬೋದು. ಇಲ್ಲ RTC ಇದೆಯಾ? ನೋಡ್ತೀರಾ ಸರ್? ಇಟ್ಕೊಳ್ಳಿ. ಈಗ ಅದು ನೋಡಿ ಚೆಕ್ ಮಾಡಿ ಹೇಳ್ತಾರೆ ದಾದಾ. ಇಲ್ಲ AC-ಗೆ ನಾಗರಾಜಣ್ಣ, ಪ್ರತಿಯೊಂದು ಅರ್ಜಿನೂ ನೀವು ಮುತುವರ್ಜಿ ತಗೊಂಡು ಫಾಲೋ ಅಪ್ ಮಾಡಬೇಕು. ಅಮ್ಮ ಈ ಊರಲ್ಲಿ ಸೈಟ್ ಯಾರ್ಯಾರಿಗಿಲ್ಲಮ್ಮ? ಹೌದಾ ದಾದಾ? ಹೂನಮ್ಮ. ಅಮ್ಮ ಇದು ಒಂದು ನಿಮಿಷಮ್ಮ, ಒಂದೇ ನಿಮಿಷಮ್ಮ ದಾದಾ. ಜಾಗ ಇದೆಯಾ ಸರ್? ಆಗಿದೆ, ಅದು ಲೇಔಟ್ ಮಾಡಿ ಇದು ಹೌದಾ ಅಕ್ಕ? PDO ಅವರೇ, PDO ಯಾವ್ದೋ ಸರ್ವೆ ನಂಬರ್ ಹೇಳ್ತಿದ್ದಾರೆ ನೋಡಿ ಅಣ್ಣ. 13ನೇ ಸರ್ವೆ ನಂಬರ್. ಈಗ 13ನೇ ಸರ್ವೆ ನಂಬರ್ ಏನು ಖಾಲಿ ಇದೆ? ಏನು ಹೂನಮ್ಮ. ಹೌದಾ? ಅವ್ರು ಸೈಟ್ ಕೊಟ್ಟಿದ್ರಲ್ಲ, ಅದಣ್ಣ, ಅದು 13ನೇ ಸರ್ವೆ ನಂಬರ್ ಖಾಲಿ ಇದೆ ಜಾಗ ಅಂತ ಹೇಳ್ತಾರೆ. ಆಂಜನೇಯ ಸ್ವಾಮಿ ದೇವಸ್ಥಾನ ಎಷ್ಟು ಸರ್ವೆ ನಂಬರ್? ಇಳುವರಿ ಮಾಡ್ಕೊಂಡಿದ್ದಾರೆ, ಪೊಸಿಷನ್ ಅಲ್ಲಿ ಇದ್ದಾರೆ. ಅದ್ರಲ್ಲಿ ಬೇಕಾದ್ರೆ ಮಾಡಿ. ಸರ್ವೆ ನಂಬರ್ 13. ಇಲ್ಲಿ ಲೆಫ್ಟಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಬರುತ್ತೆ, ಅದ್ರ ಹಿಂದ್ಗಡೆ ಅನ್ಸುತ್ತಲ್ಲ ದಾದಾ? ಕೊಡಿ ಸರ್ ನಮಗೆ.
ಕೆರೆ ಇದೆ, ನೀರಿದೆ. ನೋಡಿ ಐಡಿಯಾ ನೋಡಿ ಚೆಕ್ ಮಾಡಿ. ಬಂಡಾಪುರ ಖಾಲಿ ಹಣ ಇರಿ ಇರಿ ಬಂಡ ದಿಯಾಲೋಕನ ಕೆರೆ ಇದೆ, ನೀರಿದೆ, ದೇವಸ್ಥಾನ ಇದೆ, ಇಂಪ್ರೂವ್ ಆಗುತ್ತೆ. ದಾದಾ ಪಿ ಡಿ ಅವರೇ, ನೀವು ಒಂದು ದಿನ ಯಾವತ್ತಾದರೂ ಇವ್ರಿಗೆ ಹೇಳ್ಬಿಡಿ, ಆವತ್ತು ಯಾರ್ಯಾರು ಸೈಟ್ ಇಲ್ಲ ಅಂತ ಅರ್ಜಿಗಳು ಕೊಡ್ತಾರೆ ಎಲ್ಲ ಅರ್ಜಿಗಳು ಇಟ್ಕೊಳ್ಳಿ. ನಾವು ಸಭೆಯಲ್ಲಿಟ್ಟು ಯಾರ್ಯಾರಿಗೆ ಎಲಿಜಿಬಿಲಿಟಿ ಬರುತ್ತೋ ಕೊಟ್ಬಿಡೋಣ. ಏನು ಸರ್? ಅಮ್ಮ ಸೈಟ್ಗಳು ಯಾರ್ಯಾರಿಗೆ ಇಲ್ವೋ ಎಲ್ಲ ಪಿ ಡಿ ಅವ್ರು ಒಂದಿನ ಬರ್ತಾರೆ, ನಿಮ್ಮ ಹೆಸರೆಲ್ಲ ಬರ್ಕೊತಾರೆ. ಎಲಿಜಿಬಿಲಿಟಿ ಇದ್ರೆ ಅಲಾಟ್ ಮಾಡಿಸ್ಬಿಡ್ತೀನಮ್ಮ. ದಾದಾ 30 ವರ್ಷ ಆಗಿದೆ ಸೈಟ್ ಕೊಟ್ಟು, ನಮ್ಗೆ ಅಳತೆ ಮಾಡ್ಕೊಡಿ ಅಂದ್ರೆ ನಮ್ಮ ಸೈಟ್ಗೆ ಅಳತೆ ಮಾಡ್ಕೊಡಿ. ಸರ್ವೇನಾ ಸರ್? ಹಾಂ ಜಮೀನು ಅವಾಗ ಹಕ್ಕುಪತ್ರ ಕೊಟ್ಟಿದ್ದಾರೆ. ಪಕ್ಕದವ್ರು ಏನ್ ಮಾಡಿದ್ರು ನಮ್ಮ ಜಮೀನು ಅಂತ ಹೇಳ್ಬಿಟ್ಟು ಅವರು ಹಾಗೂ ಸರ್ವೆ ನಂಬರ್ ಹೋಗ್ತೈತೆ. ನಮ್ಮದು ಅದು ಬಿಡುಗಡೆ ಆಗೋದು ನಾವು ಅಳತೆ ಮಾಡಿ ಬಿಡೋದಿಲ್ಲ, ಅಳತೆ ಮಾಡಕ್ಕೆ ಅವಕಾಶ ಮಾಡ್ತಾ ಇಲ್ಲ. ಯಾಕೆ ಕಾನೂನು ರೀತಿ ಅಳತೆ ಮಾಡಕ್ಕೆ ಬರಲ್ವಾ ಸರ್? ಇಶ್ಯೂ ಇನ್ನೊಂದ್ಸಲ ಹೇಳಿ ತಹಸೀಲ್ದಾರ್ ಸರ್. ಅದು ಅಪ್ಲಿಕೇಶನ್ ಇದಾಗಿದೆ, ಮಾಡಿ ಅವಶ್ಯಕ ಬರ್ತಾ ಇದೆ, ಅವ್ರು ಬಿಡ್ತಾ ಇಲ್ಲ ಅಳತೆ ಮಾಡಕ್ಕೆ. ನಾವು ಸತ್ಯ ಬಂದು ವಾಪಸ್ ಅವ್ರು ಒಬ್ಬರದೇ ಅಲ್ಲ ಈಗ ತಹಸೀಲ್ದಾರ್ ಅವರು ಡೈರೆಕ್ಷನ್ ಕೊಡ್ತಾರೆ, ಮಾಡಿಸಿ ಸರ್. ಕಾನೂನು ರೀತಿ ಏನಿದ್ರೆ ಅದಾಗಲಿ ನಮ್ಗೆ ಯಾರು ಮಾಡ್ಕೊಡ್ತಾ ಇಲ್ಲ. ನೋಡಿ. ಆಗ ಅವ್ರು ಡೈರೆಕ್ಷನ್ ಕೊಡ್ತಾರೆ, ನೀವು ಮಾಡಿಬಿಡಿ. ಅಮ್ಮ ಇದು ಯಾರ್ದಮ್ಮ? ಇದು 2,000 ಬರ್ತಾ ಇಲ್ಲ ಅಂತ ಅವರು. ಹಾಂ ಅಕ್ಕ, ಗೃಹಲಕ್ಷ್ಮಿ ಯಾರಮ್ಮ ಸರ್? ಇದು ನೋಡಿ 2,000 ಬರ್ತಿಲ್ವಂತೆ. ಅಮ್ಮ ನಮಸ್ಕಾರ ಅಮ್ಮ. ಅಕ್ಕ ಅಕ್ಕ ಯಾರೋ ಅರ್ಜಿ ಕೊಡಕ್ ಬಂದ್ರಕ್ಕ. ಅಮ್ಮ ಹೇಳಮ್ಮ. ಈಗ ಇನ್ನೊಂದ್ಸರಿ ಅವಕಾಶ ಸಿಗುತ್ತೆ, ಇನ್ನೊಂದ್ಸರಿ ಅವಕಾಶ ಸಿಕ್ಕಿದಾಗ ಅರ್ಜಿ ಹಾಕ್ಬೇಕು. ಅಮ್ಮ ಇದು ಅರ್ಜಿ ಹಾಕಿಲ್ಲ ಅಂತ ಎಂಡರ್ಸ್ಮೆಂಟ್ ಕೊಟ್ಟಿದ್ದಾರೆ. ಇದು ಪಿ ಡಿ ಅವರೇ, ಮೈನಾರಿಟಿಯಲ್ಲಿ ಮನೆಸ್ ಬಂದಾಗ ಇವ್ರಿಗೆ ಹಾಕೋಣ ಅದೊಂದಿದೆ. 57 ಆಗಿದ್ದಾರೆ, ಇವಾಗ ಆಗ್ತಾ ಇದೆ ಸರ್. ಅದು ಕಮಿಟಿ ಆಗ್ತಿದೆ ದಾದಾ? ಆಗ್ತಿದೆಯಾ? ಆಯ್ತು, ಇದಿದೆ. ಅಲ್ಲ ಇವ್ರದ್ದು ಹಾಕಿಲ್ಲ. ಅಪ್ಲಿಕೇಶನ್ ಇಲ್ಲ ಅಂತ ಹಿಂದೆನೇ ಎಂಡೋಸ್ಮೆಂಟ್ ಕೊಟ್ಟಿದ್ದಾರೆ. 2015 ಎಂಡೋಸ್ಮೆಂಟ್ ಅವ್ರ ಅರ್ಜಿ ಹಾಕಿದ್ರೆ ಅವಾಗ ನಾವು ಆ ಟೈಮಲ್ಲಿ ಮಾಡೋಕ್ಕೆ ಪ್ರಾಯೋಜನ ಇತ್ತು ಸರ್. ಈಗ ಅರ್ಜಿ ಯಾವಾಗ ಹಾಕ್ಸೋದು? ನೆಕ್ಸ್ಟ್ ಅವಕಾಶ ಕೊಡ್ತಾರೆ. ದಾದಾ ದಾದಾ ಈಗ ದಾದಾ ಅವ್ರೇನೋ ಹೇಳ್ತಾ ಇದಾರೆ, ಕೇಳ್ಬಿಡು ದಾದಾ. ಈಗ ಸರ್ಕಾರ ಅರ್ಜಿ ಹಾಕಕ್ಕೆ ಅವಕಾಶ ಕೊಡುತ್ತಂತದ, ಅವಾಗ ನೀವು ಹಾಕಿದ್ರೆ ನಾನು ಹತ್ರ ಇದ್ದು ಮಾಡಿಸ್ತೀನಿ ದಾದಾ. ಅಮ್ಮ ಇವ್ಡು ಫೆಬ್ರವರಿಲ ಇಂಡ್ಲೇಸ್ತಾರೋ ಅವ್ರು మీ ఊరికి ಇವ್ಡು ಆಯಕೊಳ್ಳೋರು మీరోಗ್ರು ಇಚ್ಚಿನಾರೋ ಇಲ್ಲಿ ಲೇಸಿಸ್ತಾನಮ್ಮ ಸರ್. ಮೈನಾರಿಟಿಗೆ ಎಷ್ಟು ಬರುತ್ತೆ ಸರ್ ಮನೆ ಕಟ್ಟಿಕೊಳ್ಳೋಕ್ಕೆ? 120? 170 ಅಮ್ಮ. ಇದು ಬಂದಾಗ ಫೆಬ್ರವರಿಲಿ ಹಾಕ್ಕೊಡ್ತೀನಿ ಅಜ್ಜಿ. 2,000 ಬರ್ತಿದ್ಯಾ? 2,000 ಅಂದ್ರೆ 2,000 ರೂಪಾಯಿ ಬರ್ಬೇಕಂದ್ರೆ ಫ್ಯಾಮಿಲಿ ಹೆಡ್ ಇಲ್ಲಿ ಈ ಫೋಟೋ ಇಲ್ಲಿಗೆ ಬರಬೇಕು ಸರ್. ಅವ್ರು ಹೋಗಿ ಅಮ್ಮ 100 ಜನ ಯಾರಮ್ಮ? ಅಮ್ಮ ಅಮ್ಮ ಇದು ಅವ್ರಿಗೆ ಜೋರಾಗಿ ಹೇಳ್ಬಿಡಿ ಸರ್, ಇದಕ್ಕೆ ಪರಿಹಾರ ಏನು ಅಂತ ನೋಡಮ್ಮ. ಈಗ ಇವ್ರು ಮಾಡ್ಕೊಡ್ತಾರೆ ಸರ್. ಅಮ್ಮ ಇವರೇ ಆಫೀಸರು ಸರ್, ಸ್ವಲ್ಪ ನೋಡಿ ಸರ್. ಇವತ್ತೇ ಮಾಡ್ಕೊಡ್ತೀನಿ ಅಮ್ಮ ಈಗೇನಿಲ್ಲ, ಫ್ಯಾಮಿಲಿ ಹೆಡ್ಡು ಅಣ್ಣ ಇದ್ದಾರೆ, ನೀವು ಫ್ಯಾಮಿಲಿ ಹೆಡ್ ಅಂತ ತೋರಿಸಿದ್ರೆ 2,000 ಬರುತ್ತೆ. ಅವರೇ ಡಿಪಾರ್ಟ್ಮೆಂಟ್ ಅವರು ಇವತ್ತು ಮಾಡಿಕೊಟ್ಟು ಬಿಡ್ತಾರೆ. ಅಮ್ಮ ಇವತ್ತು ತಾಲೂಕು ಆಫೀಸ್ ಹತ್ರ ಹೋಗ್ತೀರಮ್ಮ? ಇವತ್ತೊಂದು 11 ಗಂಟೆ ಮೇಲೆ ಇರ್ತೀರಾ ಸರ್? ಎಲ್ಲಿ ಸರ್ ನಿಮ್ಮ ಆಫೀಸ್ ಹೇಳ್ಬಿಡಿ ಸರ್. ಅದು ತಾಲೂಕು ಆಫೀಸ್ ಅಲ್ಲಮ್ಮ? ಯಜಮಾನ್ರಿಗೆ ಆಕ್ಸಿಡೆಂಟ್ ಆಗಿದೆ. ಟಿ ಎಚ್ ಓ ಸರ್? ಅಮ್ಮ ಹೂನಮ್ಮ ಹೂನಮ್ಮ. ಟಿ ಎಚ್ ಓ ಸರ್? ಮೇಡಮ್ ಏನು ಮೇಡಮ್ ಇದು? ಅಮ್ಮ ಇದು ಅಮ್ಮ ಅವ್ರಿಗೆ ಹೇಳಮ್ಮ ಒಂದು ನಿಮಿಷ. ನಾನೊಂದು ಕೆಲಸ ಮಾಡ್ತೀನಿ ದಾದಾ, ಅಲ್ಲಿ ಆ ಸ್ಕೂಲ್ ಮುಂದೆ ಒಂದು, ಇಲ್ಲೊಂದು ಡೌನ್ ಆಗೋಗುತ್ತೆ, ಅಲ್ಲೇ ಸ್ಲೋ ಮಾಡ್ತಾನೆ. ಈಗ ಅಲ್ಲಿವರೆಗೂ ಅದು ಬ್ಯಾರಿಕೇಡ್ಸ್ ಇಡಿಸ್ತೀನಿ. ಇದು ಇವರೆಲ್ಲ ಈಗ ಸರ್ಕಾರದಲ್ಲಿ ಇದು PWDಗೆ ಹೇಳಿ ಹಾಕೋಷ್ಟು 1 ತಿಂಗಳಾಗುತ್ತೆ. ಅಷ್ಟೊತ್ತವರೆಗೂ ಬ್ಯಾರಿಕೇಡ್ ಹಾಕ್ಸ್ತೀನಿ ಸರ್. ನಮಸ್ತೆ ಸರ್. ಸರ್ ಹಲೋ ಹಲೋ ಸರ್. ಸರ್ ನಮಸ್ಕಾರ ಸರ್. ಸರ್ ರೇಣ್ಮಾಕ್ಲಳ್ಳಿಗೆ ಬಂದಿದ್ದೆ ಸರ್. ಇಲ್ಲಿ ಗಾಡಿಗಳು ಒಂದು 150 180 ಹೋಗ್ತಾರೆ, ಮಕ್ಕಳೆಲ್ಲ ತುಂಬ ಇದ್ದಾರೆ. ಈಗ ಹಂಸ ಹಾಕೋವರೆಗೂ ಸರ್ ರೇಣ್ಮಾಕ್ಲಳ್ಳಿ ಹತ್ರ ಒಂದು ಬ್ಯಾರಿಕೇಡು, ಈ ಊರ ಹತ್ರ ಒಂದು ಬ್ಯಾರಿಕೇಡ್, ಅಟ್ಲೀಸ್ಟ್ ವೆಹಿಕಲ್ ಸ್ಪೀಡ್ ಕಡಿಮೆ ಹಾಕಂಗೆ ಹಂಗೆ ಹಾಕ್ಸ್ಬಿಡ್ತೀರಾ ಸರ್? ಹ್ಞೂ ಸರ್, ಅಟ್ಲೀಸ್ಟ್ ಹಂಸ ಆಗೋವರೆಗೂ ಸರ್. ಸರ್ ಅದು ರೇಣ್ಮಾಕ್ಲಳ್ಳಿ ಹತ್ರನೇ ಇಟ್ಬಿಡಿ ಸರ್, ಅಲ್ಲಿ ಸ್ಲೋ ಆಗ್ತಾರೆ. ಮತ್ತು ಊರ ಹತ್ರ ಮಸೀದಿ ಇದೆ, ಸ್ಕೂಲ್ ಇದೆ, ಅಲ್ಲೊಂದು ಇದಾಕ್ಸಿ ಸರ್. ಅಂಗನವಾಡಿ ಎಲ್ಲ ಮಾಡಿಸಿ ಸರ್. ಬ್ಯಾರಿಕೇಡ್ಸ್ ಇಮಿಡಿಯೇಟ್ ಇವತ್ತು ಕಳಿಸ್ಕೊಡಿ ಸರ್. ಥ್ಯಾಂಕ್ ಯು ಸರ್.
ದಾದಾ ಈಗ ಅದು ಸರ್ ಹಾಕ್ಸ್ತಾರೆ, ಅದು ಬರೋವರೆಗೂ ಬ್ಯಾರಿಕೇಡ್ ಹಾಕ್ಸ್ತೀನಿ, ಸ್ಲೋ ಆಗ್ತವೆ ಅಷ್ಟು ಒಂದೆರಡು ತಿಂಗಳಲ್ಲಿ ಅದು ಅಮ್ಮ ಇದೇನಾಗುತ್ತಮ್ಮ? ಹಾಂ ಹಾಂ ನಾನು ಹೇಳ್ತೀನಮ್ಮ, ನಾನೇ ರೆಫರ್ ಮಾಡ್ತೀನಮ್ಮ. THO ಮೇಡಮ್ಗಮ್ಮ ಇಲ್ಲ ಅವರು ಹಾಂ ಯಾರಮ್ಮ, ಯಾರು ನಮ್ಗೆ ಇರೋದು ಈಗ ಮೆಡಿಕಲ್ ಆಫೀಸರು? ಅಮ್ಮ ಮೇಡಮ್ ನೀವು ಪರ್ಸ್ನಲಾಗಿ ಫಾಲೋ ಅಪ್ ಮಾಡಿ ಮೇಡಮ್, ದಯವಿಟ್ಟು ನೀವೆಲ್ಲ ಆಶೀರ್ವಾದ ಮಾಡಿ, ನಿಮ್ಮೆಲ್ಲ ಆಶೀರ್ವಾದದಿಂದ ಸರ್ಕಾರ ಬಂತು, 2,000 ರೂಪಾಯಿ ಕೊಡ್ತಿದ್ದೀವಿ. ಹೆಣ್ಣು ಮಕ್ಕಳಿಗೆ ಬಸ್ಸಲ್ಲಿ ಉಚಿತ ಪ್ರಯಾಣ, ಈಗ ಅಕ್ಕಿ ಕೊಡ್ತಾ ಇದ್ದೀವಿ. ಈಗ ಎಲ್ಲ ಅಧಿಕಾರಿಗಳಿಗೆ ಕರ್ಕೊಂಡು ಬಂದಿದ್ದೀನಿ. ಹಂಸ ಕೇಳಿದ್ದಾರೆ, ಹಂಸ ಆದಷ್ಟು ಬೇಗ ಹಾಕ್ಸ್ತೀನಿ, ಅಲ್ಲಿವರೆಗೂ ಬ್ಯಾರಿಕೇಡ್ ಇಡಿಸ್ತೀನಿ. ಅಲ್ಲಿ ಈದ್ಗಾಗಿ ದಾರಿ ಕೇಳಿದ್ದೀರಾ, ಒಂದು 50-60 ಲಕ್ಷ ಬೇಕು. 1-2 ತಿಂಗಳಲ್ಲಿ ಬಂದು ಅದು ಗುದ್ಲಿ ಪೂಜೆ ಮಾಡ್ತೀನಿ. ನೆಕ್ಸ್ಟ್ ಗುದ್ಲಿ ಪೂಜೆಗೆ ಬಂದಾಗ ಅದು ಸೈಟ್ ಹಿಂಗಿಡಿಸಿ ಒಂದು 6 ತಿಂಗಳಲ್ಲಿ ಅಂಗನವಾಡಿ ಹಾಕ್ಕೊಡ್ತೀನಿ. ಊರಲ್ಲಿ ಚಿಕ್ಕ ಪುಟ್ಟ CC ರೋಡ್ಸ್ ಏನೆಲ್ಲ ಇದೆ ಅದೆಲ್ಲ ನಾನು ಕ್ಲಿಯರ್ ಮಾಡ್ತೀನಿ. ಚರಂಡಿ CC ರೋಡ್ ಏನಿದೆ ಅದು ಕ್ಲಿಯರ್ ಮಾಡಿಸ್ತೀನಿ. ಈಗ ನಮ್ಮ ತಹಸೀಲ್ದಾರ್ ಸರ್, EO ಸರ್ ಎಲ್ಲ ಬಂದಿದ್ದಾರೆ. ನೀವೇನು ಜಮೀನ್ದು ಹೇಳಿದ್ದೀರಾ, ರಾಜಕಾಲುವೆ ದಣ ಸರ್ವೇದು ನಿಮ್ಮದೇ ಅಲ್ಲದ? ಅದೇ ರಾಜಕಾಲುವೆ ಸರ್, ಅದು ಒಂದು ಕಳಿಸ್ಬಿಡಿ. ಮತ್ತು ಇದು ನೀವು ಹಾಂ ದಾರಿದು ಅಮ್ಮ. ಇಲ್ಲಿ SLC ಓದೋರು, PUC ಓದೋರು ಎಷ್ಟು ಜನ ಇದ್ದೀರಮ್ಮ? ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿದ್ಯಮ್ಮ? ಹೌದಾ? ನಾನು ಸ್ವಂತ ದುಡ್ಡಲ್ಲಿ SSLC ಓದೋ ಮಕ್ಕಳಿಗೆ 1,000 ರೂಪಾಯಿ, ಡಿಪ್ಲೊಮಾ PUC ಅವ್ರಿಗೆ 1,500, ಡಿಗ್ರಿ ಅವ್ರಿಗೆ 2,000, MBA ಇಂಜಿನಿಯರಿಂಗ್ 3,000 ಕೊಡ್ತಾ ಇದ್ದೀನಿ. ಈಗ ನೀವು ಯಾರಾದರೂ ಅಪ್ಲೈ ಮಾಡಿಲ್ಲ ಅಂದರೆ ಮಂಜಣ್ಣ ನೋಟ್ ಮಾಡ್ಕೊಂಬಿಡಿ ಹೆಸರು, ಅದು ಆ ಸ್ಕಾಲರ್ಶಿಪ್ ಮನೆಗೆ ಕಳಿಸ್ತೀವಕ್ಕ.